ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಪ್ರೀತಿಯ ಜನರಿಗೆ ನಾನು ಇನ್ನೊಂದ್ಸಲಿ ನಮಸ್ಕಾರ ಮಾಡ್ತೀನಿ. ಇಷ್ಟೊತ್ತು ರಘು ಸರ್ ಏನು ಮಾತಾಡಿದ್ರು ಅದು ಜನರಿಗೋಸ್ಕರ ಮಾತಾಡೋರೆ. ನೀವು ಅವ್ರ ಮನೆಯವ್ರು ಇಲ್ಲದೇವ್ರಿ, ಬಟ್ ಅವ್ರ ಜನರನ್ನ ಬಡುಪಾಯನ ನೋಡ್ಬಿಟ್ಟು ಮಾತಾಡೋರೆ. ನಿಮ್ಮ ಕಷ್ಟವನ್ನು ಅವ್ರ ಕಷ್ಟ ತಿಳ್ಕೊಂಡು ಇವತ್ತಿಲ್ಲಿ ನಿಂತ್ಕೊಂಡು ಮಾತಾಡೋದು ನನಗೆ ತುಂಬ ಖುಷಿ ಆಯಿತು. ಇವತ್ತು ನಮ್ಮದು 128ನೇ ವರ್ಷ. ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರು ಇಯಲ್ಲಿ ಉರುಸ್ ಅಂತ ಇದೆ. ಇದು ಇವತ್ತು ಶುಭ ಕಾರ್ಯ. ಆಮೇಲೆ ಶುಕ್ರವಾರ ಇವತ್ತು ದಿವಸದಲ್ಲಿ ರಘು ಅಣ್ಣ ಏನೇ ನಿಮಗೆ ಮಾತು ಕೊಟ್ಟದೆ ಅದಕ್ಕೆ ನಾವು ನಿಭಾಯಿಸ್ಕೊಳ್ತೀವಿ. ನಿಮ್ಮದೆಲ್ಲ ನಮಗೆ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಸಂಗಟ್ಟು ನಮಗೆ ಬೇಕು. ನೀವೆಲ್ಲ ನಮ್ಮ ಜೊತೆ ಇದ್ದರೆ ನಾವು ನಿಮಗೋಸ್ಕರ ಹೋರಾಟ ಮಾಡ್ಬೋದು. ನೀವು ನಮ್ಮ ಜೊತೆ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ದೇವರು ನಮಗೆ ಆಸ್ತಿ ಅಂತಸ್ತು ಎಲ್ಲ ಸುಖವನ್ನು ಕೊಟ್ಟವನೇ, ಒಂದು ದೊಡ್ಡ ಆಶೀರ್ವಾದ ಇದೆ. ಬಟ್ ಇದ್ರೇನು ನಾವು ಜನರಿಗೋಸ್ಕರ ಮಾಡೋಣ ಅಂತ ಬೀದಿಗೆ ಇಳಿದಿದ್ದೀವಿ. ಇವತ್ತು ಏನು ಬೇಕಾದರೂ ಹೋರಾಟ ಮಾಡೋಕ್ಕೆ ನಾವು ತಯಾರಿದ್ದೀವಿ. ನಿಮಗೋಸ್ಕರ ನಿಮ್ಗೆ ಒಳ್ಳೇದಾಗೋದಕ್ಕೆ ನಾನು ನಮ್ಮ ಅಲ್ಲಾನ ಡೈಲಿ ಪ್ರೀತಿ ಪ್ರೇಯರ್ ಮಾಡ್ತೀನಿ ಅವರಿಗೆ ಒಳ್ಳೇದಾಗಲಿ. ದೇವರು ನಿಮ್ಮ ಮಕ್ಕಳು ಅವರೆಲ್ಲ, ನಾವು ನಿಮ್ಮ ಮಕ್ಕಳೇ, ಅವ್ರಿಗೆ ಬಡವರು ನಿಮ್ಮ ಮಕ್ಕಳೇ. ಬಟ್ ಅವ್ರಿಗೆ ಬಡವಂತನ ಅಂತ ನಾನು ಹೇಳೋಕ್ಕೆ ಬರೋಲ್ಲ. ಏನಕ್ಕೆ ದೇವರು ಕೈ ಕಾಲು ಕಣ್ಣು ಎಲ್ಲ ಗಟ್ಟಿ ಕೊಟ್ಟವನ್ನೇ, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಬಟ್ ಏನಿದೆ, ಜೀವನ ಮಾಡೋಕ್ಕೆ ಸ್ವಲ್ಪ ಸೌಕರ್ಯಗಳು ಬೇಕು. ಅದಕ್ಕೋಸ್ಕರ ನಾವು ನಿಮಗೆ ಅನುಕೂಲ ಮಾಡ್ಕೊಳ್ಳೋಣ ಅಂತ ನಾವು ಪ್ರಯತ್ನವನ್ನು ಬೀಳ್ತಾಯಿದ್ದೀವಿ. ಅದು ದೇವರು ನಿಮಗೆಲ್ಲ ನಮ್ಮ ಜೊತೆ ಸಾಥ್ ಕೊಟ್ಟು ನಿಮ್ಮದೆಲ್ಲ ಏನೇನು ಕಷ್ಟ ಸುಖ ಇದೆ ಆ ದೇವ್ರನ್ನೇ ಸರಿ ಮಾಡಲಿ ಅಂತ ದೇವರಿಗೆ ಕೈ ಮುಗ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಎಲ್ಲರಿಗೂ ನಿಮ್ಗೆ ನಮಸ್ಕಾರ. ಬರೋ ದಿವಸದಲ್ಲಿ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಂಡು